ನಮಸ್ತೆ ಕರ್ನಾಟಕ. ಸಮಸ್ತ ಕನ್ನಡಿಗರಿಗೂ ವಿಸ್ಮಯ ಜಗತ್ತು ಚಾನಲ್ಗೆ ಸ್ವಾಗತ ಸುಸ್ವಾಗತ. ಪ್ರೇತಾನ್ವೇಷಣೆ, ಭೂತ ಪ್ರೇತಗಳ ಕತೆ. ಸಾಮಾನ್ಯವಾಗಿ ಎಲ್ಲರೂ ದೆವ್ವ, ಭೂತ, ಪ್ರೇತ, ಪಿಶಾಚಿ, ಪೀಡೆ, ಮೋಹಿನಿ ಮುಂತಾದ ಪದಗಳನ್ನು ಆಗಾಗ್ಗೆ ಬಳಸುತ್ತಾರೆ ಹಾಗೂ ಈ ಎಲ್ಲಾ ಪದಗಳ ಅರ್ಥವು ಒಂದೇ ಎಂದು ಭಾವಿಸಿದ್ದಾರೆ. ಆದರೆ ಅದು ತಪ್ಪು. ಈ ಎಲ್ಲಾ ಪದಗಳು ತನ್ನದೇ ಆದ ಪ್ರತ್ಯೇಕ ಅರ್ಥ ಹಾಗೂ ಕಾಲಮಾನಗಳನ್ನು ಹೊಂದಿರುತ್ತವೆ. ಅವುಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿಯಲು ತಪ್ಪದೇ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಮತ್ತು ನಮ್ಮ ವಿಸ್ಮಯ ಜಗತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಮೊದಲಿಗೆ ದೆವ್ವ ಮತ್ತು ಭೂತ. ಪುರುಷನ ಮರಣ ನಂತರ ಅವನ ಅತೃಪ್ತ ಆತ್ಮವು ಮುಕ್ತಿಯನ್ನು ಪಡೆಯದೆ ಕೆಲವೊಮ್ಮೆ ಭೂತವಾಗಿ ಸಂಚರಿಸುವುದುಂಟು. ಅದೇ ರೀತಿ ಮುಕ್ತಿ ಪಡೆಯದ ಹೆಣ್ಣಿನ ಆತ್ಮವೇ ದೆವ್ವ. ಭೂತವೆಂಬುದು ಪುಲ್ಲಿಂಗ, ದೆವ್ವವೆಂಬುದು ಸ್ತ್ರೀಲಿಂಗ. ಇವೆರಡರ ಆಯುರ್ವಧಿಯು ತುಂಬಾ ಕಡಿಮೆ, ಹೆಚ್ಚೆಂದರೆ 1 ವರ್ಷ ಬದುಕಿರಬಹುದಷ್ಟೇ. ನಂತರವು ಮುಕ್ತಿ ದೊರೆಯದಿದ್ದಾಗ ಇವುಗಳ ನಂತರ ಹಂತವೇ ಪ್ರೇತ ಹಾಗೂ ಪಿಶಾಚಿ. ದೆವ್ವ ಭೂತಗಳ ಸಂಚಾರ ವ್ಯಾಪ್ತಿಯು ತುಂಬಾ ಕಡಿಮೆ, ಹೆಚ್ಚೆಂದರೆ ವ್ಯಕ್ತಿ ಜೀವಿಸಿದ ಸ್ಥಳದಿಂದ 10 ಚದುರ ಕಿಲೋಮೀಟರ್ನಲ್ಲಿ ಇವು ಸಂಭವಿಸುತ್ತವೆ ಹಾಗೂ ಜೀವಿತಾವಧಿಯ ಪರಿಚಿತರಿಗೆ ಮಾತ್ರ ತಮ್ಮ ಪ್ರಭಾವವನ್ನು ಬೀರುತ್ತವೆ. ಇವುಗಳ ಆಕಾರವು ಭಯಾನಕರವಾಗಿದ್ದರೂ ಸಹ ಅಂಗಗಳನ್ನು ಸ್ಪಷ್ಟವಾಗಿ ಗುರುತಿಸಬಹುದು. ಜೀವಿತಾವಧಿಯ ದೇಹಾಕೃತಿಗೆ ಸಾಮ್ಯತೆಯನ್ನು ಹೊಂದಿರುತ್ತವೆ. ಪರಿಚಿತರು ಸುಲಭವಾಗಿ ಇದು ಯಾರ ದೆವ್ವ ಅಥವಾ ಭೂತವೆಂದು ಗುರುತಿಸಬಹುದು. ದೇಹದ ಭಾಗಗಳನ್ನು ಸಹ ಗುರುತಿಸಬಹುದು. ಇವುಗಳ ನಿಯಂತ್ರಣವು ಅಷ್ಟು ಕಷ್ಟಕರವಾದ ಕೆಲಸವಲ್ಲ. ಪ್ರೇತ ಹಾಗೂ ಪಿಶಾಚಿ ಇವೆರಡರನ್ನು ಆಂಗ್ಲ ಭಾಷೆಯಲ್ಲಿ ಇವಿಲ್ ಆರ್ ಇವಿಲ್ ಸ್ಪಿರಿಟ್, ಪ್ರೇತಾತ್ಮ ಎಂದು ಕರೆಯುತ್ತಾರೆ. ಭೂತವು ಪ್ರೇತವಾಗಿ, ದೆವ್ವವು ಪಿಶಾಚಿಯಾಗಿ ಪುನಃ ಸಂಭವಿಸಲಾರಂಭಿಸುತ್ತವೆ. ಕೆಲವು ಗ್ರಂಥಗಳಲ್ಲಿ ಮೃತ ವ್ಯಕ್ತಿಯು ಶವವಾಗಿ, ಪ್ರೇತವಾಗಿ, ನಂತರ ಪಿತೃವಾಗುತ್ತಾನೆಂದು ಉಲ್ಲೇಖಿಸಿದ್ದಾರೆ. ಈ ಪ್ರೇತ ಪಿಶಾಚಿಗಳ ಸಂಚಾರ ವ್ಯಾಪ್ತಿಯು ಹೆಚ್ಚು. ಇವು ದೆವ್ವ ಭೂತಗಳಿಗಿಂತಲೂ 100 ಪಟ್ಟು ಹೆಚ್ಚು ಭೌಗೋಳಿಕ ಪ್ರದೇಶವನ್ನು ಆಕ್ರಮಿಸುತ್ತವೆ ಹಾಗೂ ಅಪರಿಚಿತರಿಗೂ ಇದು ತಮ್ಮ ಪ್ರಭಾವವನ್ನು ಬೀರುತ್ತವೆ. ಸಾಮಾನ್ಯವಾಗಿ ಇವು ಕಪ್ಪು, ಕೆಂಪು, ಬಿಳಿ ಅಥವಾ ವ್ಯಕ್ತಿ ನಿಜ ಬಣ್ಣದಲ್ಲಿ ಗೋಚರಿಸುತ್ತವೆ. ಇವುಗಳ ನಿಯಂತ್ರಣ ಸ್ವಲ್ಪ ಕಷ್ಟದ ಕೆಲಸವೇ ಆಗಿರುತ್ತದೆ. ಇವುಗಳ ಆಕಾರವು ಅಸ್ಪಷ್ಟ ಹಾಗೂ ದೇಹದ ಅಂಗಗಳನ್ನು ಗುರುತಿಸಲು ಸಾಧ್ಯವಾಗದಂತೆ ಅವ್ಯವಸ್ಥವಾಗಿ ಇರುತ್ತದೆ. ಇವುಗಳು ಕೆಲವೊಮ್ಮೆ ಗಾಳಿಯಲ್ಲಿ ಹಾಗೂ ಬೆಳದಿಂಗಳ ರಾತ್ರಿಯಲ್ಲಿ ತೇಲುತ್ತವೆ. ಉರಿ ಜ್ವಾಲೆಗಳು, ಬೆಳಕಿನ ಕಿರಣಗಳು, ಪ್ರಾಣಿ ಪಕ್ಷಿಗಳು ಹೀಗೆ ಬೇರಾವುದೇ ರೀತಿಯಲ್ಲಿ ಇವು ಗೋಚರಿಸುತ್ತವೆ. ಇವುಗಳು ನಿರ್ದಿಷ್ಟ ಲಿಂಗಗಳನ್ನು ಹೊಂದಿರುವುದಿಲ್ಲವೆಂದು ಬಲ್ಲವರು ಹೇಳುತ್ತಾರೆ. ಇವುಗಳು ಹೆಚ್ಚಿನ ಹಾನಿ ಉಂಟು ಮಾಡುವ ಹಾಗೂ ಹಿಂಸಿಸುವ ಗುಣವನ್ನು ಹೊಂದಿರುತ್ತದೆ. ಈ ಹಂತವು 16 ವರ್ಷಗಳವರೆಗೂ ಮುಂದುವರಿಯಬಹುದು. ಹೀಗೆ ಈ ಹಂತದಲ್ಲಿ ಇವುಗಳ ವಯಸ್ಸು ಹೆಚ್ಚಾದಂತೆ ವಸ್ತುಗಳ ಮೇಲೆಯೂ ಇದರ ಪ್ರಭಾವವನ್ನು ಬೀರುತ್ತವೆ. ಈ ಪ್ರೇತಗಳು ಜನರ ಮನೋಭಾವಗಳನ್ನು ಸೇರಿ ವಿಚಿತ್ರ ಹಾಗೂ ಋಣಾತ್ಮಕ ಆಲೋಚನೆಗಳನ್ನು ಹಾಗೂ ರೋಗಗಳಿಗೆ ಕಾರಣವಾಗುತ್ತವೆ. ಇವುಗಳ ನಿಯಂತ್ರಣವು ತುಂಬಾ ಕಷ್ಟವೆನಿಸುತ್ತದೆ. ಹೆಚ್ಚಿನ ಪ್ರಯತ್ನ ಅಗತ್ಯವಿರುತ್ತದೆ. ಪೀಡೆ. ಬಾಲ್ಯಾವಧಿಯಲ್ಲಿನ ಅತೃಪ್ತ ಆತ್ಮಗಳು ಪೀಡೆಗಳಾಗುತ್ತವೆ. ಇವುಗಳನ್ನೇ ಡೆವಿಲ್ ಚೈಲ್ಡ್ ಎಂದು ಕರೆಯುತ್ತಾರೆ. ಈ ಪೀಡೆ ಎಂಬುದು ಎಷ್ಟು ಡೇಂಜರ್ ಹಾಗೂ ವಿಶ್ವವ್ಯಾಪ್ತಿ ಎಂದರೆ ಈ ವಿಷಯದ ಬಗ್ಗೆ ಹಾಲಿವುಡ್ ನಲ್ಲಿ ಸಾಕಷ್ಟು ಸಿನಿಮಾಗಳು ತಯಾರಾಗಿವೆ. ಮೋಹಿನಿ. ಮೋಹಿನಿ ಎಂಬುದು ತರುಣಿಯ ಆತ್ಮವು. ಕೆಲವರು ಇದನ್ನು ಪಿಶಾಚಿಯ ತಾರುಣ್ಯವೆಂದು ಹೇಳುತ್ತಾರೆ. ಇದು ಹೆಚ್ಚಾಗಿ ಪರಿಚಿತ ಹಾಗೂ ಅಪರಿಚಿತರನ್ನು ಸಂಪರ್ಕಿಸುತ್ತದೆ. ಮೋಹಿನಿಯು ಸಹ ಬೆಳದಿಂಗಳ ರಾತ್ರಿಯಲ್ಲಿ ಗಾಳಿಯಲ್ಲಿ ತೇಲುತ್ತದೆ. ಸಾಮಾನ್ಯವಾಗಿ ಇದು ಬಿಳಿ ಬಣ್ಣದಲ್ಲಿ ಗೋಚರಿಸುತ್ತದೆ. ಕೊನೆಯದಾಗಿ ಬೇತಾಳ. ಪ್ರೇತ ಪಿಶಾಚಿಗಳ ಹಂತದ ನಂತರವೂ ಮುಕ್ತಿ ದೊರೆಯದಿದ್ದಾಗ ಅವುಗಳ ನಾಶದ ನಂತರ 10, 100 ಪ್ರೇತ ಪಿಶಾಚಿಗಳ ಒಟ್ಟಾಗಿ ಸೇರಿ ಬೇತಾಳವಾಗುತ್ತದೆ. ಇದು ಒಂದು ವಿಶೇಷ ಶಕ್ತಿಯಾಗಿ ನಿರ್ದಿಷ್ಟ ರೂಪ, ಆಕಾರ, ಲಿಂಗ, ಉದ್ದೇಶ ಇದ್ಯಾವುದೂ ಇಲ್ಲದೆ ಒಂದು ಅಗೋಚರ ಶಕ್ತಿಯಾಗಿ ಸಂಭವಿಸುತ್ತದೆ. ಕೋಟಿ ಜನರಲ್ಲಿ ಒಬ್ಬರಿಗೂ ಇದನ್ನು ನೋಡುವ ಅವಕಾಶವಿರುವುದಿಲ್ಲ. ಇದೊಂದು ದುಷ್ಟಶಕ್ತಿಯಾಗಿ ಬೇರೆ ಬೇರೆ ಮಾರ್ಗಗಳ ಮೂಲಕ ಜನರಿಗೆ ಮಾರಕವಾಗುತ್ತದೆ. ಇದಕ್ಕೆ ಯಾವುದೇ ಬಣ್ಣ, ಆಕಾರ, ಲಿಂಗ, ಕಾಲ, ಭೌಗೋಳಿಕ ಪ್ರದೇಶದ ಮಿತಿ ಇರುವುದಿಲ್ಲ. ಒಟ್ಟಾರೆ ಇದೊಂದು ಪ್ರಾಕೃತಿಕ ದುಷ್ಟಶಕ್ತಿಯಾಗುತ್ತವೆ. ಹಾಗೂ ಈ ಬೇತಾಳನ ವಿಶೇಷ ಏನೆಂದರೆ ಒಂದೇ ಬೇತಾಳನಲ್ಲಿ ಹಲವು, ಅಂದರೆ 100 ಭೂತ ಪ್ರೇತಗಳ ಅಂಶವು ಕೇಂದ್ರೀಕೃತಗೊಂಡು ನಿರ್ದಿಷ್ಟವಾಗಿ ಇದು ಇಂತಹದ್ದೇ ವ್ಯಕ್ತಿ ಎಂದು ಯಾರಿಂದಲೂ ಗುರುತಿಸಲಾಗುವುದಿಲ್ಲ. ಇದು ಭೂಮಿಯು ತಿರುಗುವ ವೇಗದಲ್ಲಿ ಸಾವಿರಾರು ವರ್ಷಗಳ ಕಾಲ ಬದುಕಿರಬಹುದು. ಸಾಧಕರು, ಕ್ಷುದ್ರ ಶಕ್ತಿಯ ಆರಾಧಕರು, ವಿಶೇಷ ಸಾಮರ್ಥ್ಯ ಹೊಂದಿರುವ ಮಾಂತ್ರಿಕರು, ಅಗೋಚರ ಶಕ್ತಿಗಳ ಸಂಶೋಧನೆಯಲ್ಲಿ ತೊಡಗಿರುವವರು ಮಾತ್ರ ಇದನ್ನು ನೋಡುವ ಹಾಗೂ ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. ಈ ಯಾವುದೇ ಹಂತದಲ್ಲಾದರೂ ಮುಕ್ತಿ ದೊರೆಯಬಹುದು. ಈ ಎಲ್ಲಾ ಹಂತಗಳನ್ನು ದಾಟಲೇಬೇಕೆಂಬ ನಿಯಮವಿಲ್ಲ. ನಾನು ನಿಮ್ಮ ವೈಕೆ, ನೀವು ನೋಡುತ್ತಿರುವುದು ವಿಸ್ಮಯ ಜಗತ್ತು ಚಾನಲ್. ನಮ್ಮ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ನಗ್ತಾ ಇರಿ, ನಗುಸ್ತಾ ಇರಿ, ಖುಷಿಯಾಗಿರಿ. ಮತ್ತೆ ಸಿಗ್ತಾರಣ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.